ಸಾವಯವ ಪದ್ಧತಿನಲ್ಲಿ ಬೆಳೆದ್ರೆ ಯಾಕೆ ಬೆಳಿಕಲ್ಲ ನೋಡಿ, ಕೈ ಜೋಡ್ಸೋಕ್ಕೆ ಆಗಲ್ಲ, ಅಷ್ಟು ದಪ್ಪ ಇದೆ ನೋಡಿ. ಅಗಸೆನ ನೆರಳಿನ ಪರ್ಪಸ್ಗೆ ಅಥವಾ ನೈಟ್ರೋಜನ್ ಫಿಕ್ಸೇಷನ್ ಪರ್ಪಸ್ಗೆ ಹಾಕೋರು ದಯವಿಟ್ಟು ಒಂದೊಂದನ್ನು ಹಾಕಬೇಡಿ. ಒಂದೊಂದನ್ನು ಹಾಕಿದಾಗ ಬುಡ ದಪ್ಪ ಆಗುತ್ತೆ. ಈ ಥರ ಸಾಲುಗಳು ಹಾಕೊಂಡಾಗ ಏನಾಗುತ್ತೆ, ಅದಕ್ಕೆ ಡೆನ್ಸಿಟಿ ಜಾಸ್ತಿಯಾಗಿ ಬೆಳೆಯೋದಕ್ಕೆ. ಈ ಪಪ್ಪಾಯ ಗಿಡದಲ್ಲಿ ನಾವು ಒಂದು ಸಣ್ಣ ಮಾಡಿಫಿಕೇಷನ್ನ ಮಾಡ್ಕೊಂಡಿದ್ದೀವಿ ನೋಡಿ. ಇದು ಸರ್ಪನ್ ಸೋಲೋ ಅಂತ ಒಂದು ವೆರೈಟಿ. ಈ ಸರ್ಪನ್ ಸೋಲೋ ವೆರೈಟಿನಲ್ಲಿ ನಾವೇನು ಮಾಡಿದ್ದೀವಿ, ಹಂಗೆ ಬಿಟ್ಟರೆ ತುಂಬ ಉದ್ದ ಹೊಟ್ಟೋಗ್ಬಿಡುತ್ತೆ ಇದು ಪ್ಲ್ಯಾಂಟು. ಅದಕ್ಕೆ ನಾವೇನು ಮಾಡೀವಿ, ಒಂದು 3.5 ಮಂತ್ಸ್ ಬಂದಾಗ ಇದನ್ನು ಪ್ರೂನಿಂಗ್ ಮಾಡಿದ್ದೀವಿ. ಈಗ ನಮಗೆ ಅವರು 150 kg ಪರ್ ಆ್ಯನಮ್ ಬರುತ್ತೆ ಹಣ್ಣಿದೆ. ನೀವು ಒಂದು 10 ಅಡಿ ತೋಡಿದ್ರೂ ಕೂಡ ಕೆಂಪು ಮಣ್ಣು ಇದೆ, ಕಲ್ಲಿಲ್ಲ. ಹಾಗಾಗಿ ಲೂಸ್ ಸಾಯಿಲ್ ಇರೋದ್ರಿಂದ ಬಂಡು ಕುಸಿಬಾರ್ದು ಅಥವಾ ಈ ಮಣ್ಣು ಈ ಕಡೆ ಬರಬಾರ್ದು ಅಂತ ಅನ್ನೋದಕ್ಕೋಸ್ಕರ ಉದ್ದಕ್ಕೂ ಲಾವಂಚ ಹಾಕೊಂಡಿದ್ದೀವಿ. ಸಿಲೋನ್ ವೆರೈಟಿ ಚಕ್ಕೆ ಗಿಡಗಳನ್ನು ಹಾಕಿದ್ವಿ. ಇದು ಹಾಟ್ ಕ್ಲೈಮೇಟ್ಗೆ ತುಂಬ ಸೂಟೇಬಲ್ ಆಗುವಂಥದ್ದು. ಈಗ ಅದು ಟ್ರೆಂಚ್ ಕಮ್ ಬಂಡ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಇದನ್ನ ಒಂದು ಮುಂಚೆ ಎಲ್ಲ ಕಾಂಟೂರ್ ಬಂಡ್ಸ್ ಅಂತೆಲ್ಲ ಮಾಡೋರು. ಬಟ್ ಅದಕ್ಕಿಂತ ಟ್ರೆಂಚ್ ಕಮ್ ಬಂಡು ತುಂಬ ಒಂದು ಒಳ್ಳೆಯ ಪದ್ಧತಿ ಇದು. ಆಗಲೇ ಸರ್ ಹೇಳ್ತಾ ಇರೋಂಗೆ ಲಕ್ಷಾಂತರ ಲೀಟ್ರು ನೀರನ್ನ ಹಿಡಿದಿಟ್ಕೊಳ್ಳುವಂಥ ಸಾಮರ್ಥ್ಯ ಈ ಬಂಡ್ಗಳಿಗಿದೆ, ಈ ಟ್ರೆಂಚ್ಗಳಿಗಿದೆ. ಈ ಟ್ರೆಂಚ್ ಕಮ್ ಬಂಡ್ ಮೆಥಡಲ್ಲಿ ಇವರು ಇಲ್ಲಿ ಚಕ್ಕೆ ಬೆಳೀತಾ ಇದ್ದಾರೆ. ಮತ್ತು ಲಾವಂಚ ಕೂಡ ಹಾಕಿದ್ದಾರೆ, ಬಂಡು ಕುಸಿಬಾರ್ದು ಅಂತ ಹೇಳ್ಬಿಟ್ಟು. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಸರ್ ಕೊಡ್ತಾರೆ ನಮಗೆ. ಓಕೆ ಸರ್, ಹೇಳಿ ಸರ್. ಟ್ರೆಂಚ್ ಕಮ್ ಬಂಡಲ್ಲಿ ನಮಗೇನಾಗುತ್ತೆ, ಇದನ್ನು ನಾವು ರೈನ್ ಹಾರ್ವೆಸ್ಟಿಂಗ್ ಜೊತೆಗೆ ನಮ್ಮ ವೆಜಿಟೇಷನ್ ರೆಸಿಡ್ಯೂಸ್ ಏನು ಉಳಿತದೆ ಅದನ್ನೆಲ್ಲ ಹಾಕೊಳ್ತೀವಿ ಇಲ್ಲಿಗೆ. ಜೊತೆಗೆ ಈಗ ಬಂಡು ಖಾಲಿ ಇತ್ತಲ್ಲ, ಅದಕ್ಕೆ ನಾವೇನು ಮಾಡಿದ್ವಿ, ಒಂದು 24 ಸಿಲೋನ್ ವೆರೈಟಿ ಚಕ್ಕೆ ಗಿಡಗಳನ್ನು ಹಾಕಿದ್ವಿ. ಇದು ಹಾಟ್ ಕ್ಲೈಮೇಟ್ಗೆ ತುಂಬ ಸೂಟೇಬಲ್ ಆಗುವಂಥದ್ದು. ಈಗ ನಾವು ಚೂಸ್ ಮಾಡಿರೋಂಥ ಪ್ಲಾಂಟ್ಸ್ ಎಲ್ಲ ಅದೇನೆ, ಹಾಟ್ ಕ್ಲೈಮೇಟ್ಗೆ ಸೂಟ್ ಆಗುವಂಥ ಪ್ಲಾಂಟ್ಸ್ಗಳನ್ನೇ ಚೂಸ್ ಮಾಡ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿ ಬರ್ತಾಯಿದೆ. ಈ ಚಕ್ಕೆ ಹಾಕಿ ಜಸ್ಟ್ ನಾವು ಈ ಒಂದು 3.5 ತಿಂಗಳಾಗಿದೆ ಅಷ್ಟೇ, ತುಂಬ ಚೆನ್ನಾಗಿ ಚಿಗುರಿ ಬರ್ತಾಯಿದೆ. ಇಲ್ಲಿ ಲಾವಂಚ ಕೂಡ ಮಾಡ್ಕೊಂಡಿದ್ದೀವಿ. ಯಾಕಂತಂದರೆ ನಮ್ಮದು ಸಾಯಿಲ್ ಲೂಸ್ ಸಾಯಿಲ್, ಇದು ಕೆಂಪು ಮಣ್ಣಿದೆ. ನೀವು ಒಂದು 10 ಅಡಿ ತೋಡಿದ್ರೂ ಕೂಡ ಕೆಂಪು ಮಣ್ಣಿದೆ, ಕಲ್ಲಿಲ್ಲ. ಹಾಗಾಗಿ ಲೂಸ್ ಸಾಯಿಲ್ ಇರೋದ್ರಿಂದ ಬಂಡು ಕುಸಿಬಾರ್ದು ಅಥವಾ ಈ ಮಣ್ಣು ಈ ಕಡೆ ಬರಬಾರ್ದು ಅಂತ ಅನ್ನೋದಕ್ಕೋಸ್ಕರ ಉದ್ದಕ್ಕೂ ಲಾವಂಚ ಹಾಕೊಂಡಿದ್ದೀವಿ. ರೈತ ಈಗ ನೋಡಿ, ಗಮನಿಸಿ ಇದನ್ನು. ಅಡಿಕೆ ತೋಟದಲ್ಲಿ ಬಾಳೆ ಇದೆಲ್ಲ ಮಾಮೂಲಿ ಬೆಳೀತಾರೆ, ಅದು ದೀರ್ಘಾವಧಿ ಬೆಳೆಗಳು. ಇದು ಅಲ್ಪಾವಧಿ ಬೆಳೆಯಾಗಿ ತಕ್ಷಣಕ್ಕೆ ನಮಗೆ ರಿಟರ್ನ್ಸ್ ಬರೋದಕ್ಕೆ ಮೆಣಸಿನ್ಕಾಯಿ ಹಾಕಿದ್ದಾರೆ. ಸಾಮಾನ್ಯವಾಗಿ ಮೆಣಸಿನ್ಕಾಯಿನ ಕೆಮಿಕಲ್ ಹಾಕಿ ಬೆಳೆದ್ರೂ ಕಷ್ಟ ಇದೆ ಬರೋದು. ಈ ಮೆಣಸಿನ್ಕಾಯಿಗೆ ಬರತಕ್ಕಂತಹ ಮುರುಡಾ ಡಿಸೀಸು, ಬೇರೆ ಬೇರೆ ರೋಗಗಳಿಂದ ಮೆಣಸಿನ್ಕಾಯಿ ಬೆಳೆ ತುಂಬ ಕಷ್ಟ ಇದೆ ಇವತ್ತು. ಆದರೂ ನೀವು ಇಷ್ಟು ಚೆನ್ನಾಗಿ ಫಸಲು, ಮೋಸ್ಟ್ಲಿ ಇದೆಲ್ಲ ಆಲ್ಮೋಸ್ಟ್ ತುಂಬ ಸಲ ಕಟ್ ಮಾಡಿ ಹಾರ್ವೆಸ್ಟ್ ಮಾಡಿದ್ದೀವಿ. 4-5 ಸಲ ಆಗಿದೆ. 4-5 ಸಲ ಕಟಾವು ಮಾಡಿ ಆದಮೇಲೂ ಕೂಡ ಇವತ್ತು ಇಷ್ಟೊಂದು ಕೂಳೆ ಬೆಳೆ ಅಂತ ಹೇಳ್ತೀವಿ, ಅದು ಚೆನ್ನಾಗಿ ಕಾಣಿಸ್ತಾ ಇದೆ ನಿಮಗೆ, ತುಂಬ ಚೆನ್ನಾಗಿ ಬಂದಿದೆ. ಸರ್ ಹೇಳಿ ಸರ್, ಏನು ಮೆಣಸಿನ್ಕಾಯಿ ಹೆಂಗೆ ಬೆಳೀತಾ ಇದ್ದೀರಾ? ಸಾವಯವ ಪದ್ಧತಿನಲ್ಲಿ ಮೆಣಸಿನ್ಕಾಯಿ ಬೆಳೆಯಕ್ಕೆ ಸಾಧ್ಯ ಇದೆಯಾ? ಖಂಡಿತ ಸರ್, ಬೆಳಿಬೋದು. ಇದು ರಾಯಲ್ ಬುಲೆಟ್ ಅಂತಂದ್ಬಿಟ್ಟು ಒಂದು ವೆರೈಟಿ. ಅಂದ್ರೆ ಇದು ಹೈಬ್ರಿಡ್ ಆಯ್ತು. ಹೈಬ್ರಿಡ್ ಅಲ್ಲೂ ನಾವು ನಾಟಿ ಆ ಕಡೆ ಹಾಕಿದೀವಿ, ಅದು ತೋರಿಸ್ತೀನಿ. ಒಂದು 4 ಸಾಲು ನಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ನಾಟಿ ಹಾಕೊಂಡಿದೀವಿ. ಹೈಬ್ರಿಡ್ ಅಲ್ಲಿ ಈಗ ಏನಾಗುತ್ತೆ ಅಂತಂದ್ರೆ, ಸ್ಟಾರ್ಟಿಂಗ್ ಒಂದು 8 ದಿನಕ್ಕೇನೆ 19 ಹೊಡಿಬೇಕು, ಆ ಔಷಧಿ ಹೊಡಿಬೇಕು, ಈ ಔಷಧಿ ಹೊಡಿಬೇಕು ಅಂತ ಹೇಳ್ತಾರೆ. ನಾವು ಬರೀ ಜೀವಾಮೃತ ಮತ್ತೆ ಎಗಮೈನೋ ಆಸಿಡ್ ನಾವೇ ಮಾಡ್ಕೊಂಡಿದ್ದೀವಿ. ಎಗಮೈನೋ ಆಸಿಡ್ ಬಗ್ಗೆ ಆ್ಯಕ್ಚುಲಿ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ರಂಗು ಕಸ್ತೂರಿ ಸರ್ದು ಸುಮಾರು ವೀಡಿಯೋಸ್ ಐತೆ, ಅದನ್ನು ಒಂದ್ಸಲ ನೀವು ನೋಡ್ಬೋದು. ಇದೇನಂತಂದರೆ ನಾವು ಯಾವುದೇ ಪೆಸ್ಟಿಸೈಡ್ ಅಥವಾ ಕೆಮಿಕಲ್ನ ಯೂಸ್ ಮಾಡಿಲ್ಲ, ಆದರೂ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಈ ಮೆಣಸಿ ಹಾಕಿದ ಜಾಗದಲ್ಲಿ ಕೆಲವರು ಹೇಳ್ತಾರೆ, ತುಂಬ ಸೈಂಟಿಸ್ಟ್ಗಳೇ ಹೇಳ್ತಾರೆ, ಮೆಣಸಿ ಹಾಕಿದ ಜಾಗಗಳಲ್ಲಿ ಬೇರೆ ಬೇರೆ ಥರದ ರೋಗಗಳು ಬರ್ತದೆ ಅಂತ. ನಮ್ಮ ಬಾಳೆಗೆಲ್ಲ ಯಾವುದೇ ಥರದ ರೋಗ ಇಲ್ಲ. ಮತ್ತು 16 ಅಡಿಗೆ ನಾವು ಗುಂಪು ಬಾಳೆ ಹಾಕೊಂಡು ಬಿಟ್ಕೊಂಡಿದ್ದೀವಿ, ತುಂಬ ಚೆನ್ನಾಗಿ ಬರ್ತಾಯಿದೆ. ಜೊತೆಗೆ ಅಡಿಕೆದು ಬುಡ ನೋಡಿ, ಜಸ್ಟ್ 2.5 ವರ್ಷದ ಗಿಡ ಇದು. ಅಡಿಕೆ ಬುಡ ನೋಡಿ ಎಷ್ಟು ದಪ್ಪ ಇದೆ ನೋಡಿ. ಸಾವಯವ ಪದ್ಧತಿನಲ್ಲಿ ಬೆಳೆದ್ರೆ ಯಾಕೆ ಬೆಳಿಕಲ್ಲ ನೋಡಿ, ಕೈ ಜೋಡ್ಸೋಕ್ಕೆ ಆಗಲ್ಲ, ಅಷ್ಟು ದಪ್ಪ ಇದೆ. ಸಾವಯವ ಪದ್ಧತಿನಲ್ಲಿ ಬೆಳೆದಾಗ ಇದು ಸ್ಟ್ರಾಂಗಾಗಿ ಉಳ್ಕೊಳ್ಳುತ್ತೆ, ಮತ್ತು ಬೇಗನೂ ಕೂಡ ಫಸಲು ಬರ್ತದೆ ಅಂತ ಅನ್ನೋ ಭರವಸೆ ಇದೆ. ನೋಡೋಣ, ನಾವು ಅದನ್ನೇ ಸಾವಯವ ಪದ್ಧತಿನೇ ಮುಂದುವರಿಸ್ತೀವಿ. ಇಲ್ಲಿ ಕೂಡ ಪಪ್ಪಾಯ ಗಿಡಗಳನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಅಲ್ಲಿ ಇಲ್ಲಿ ಈ ಪಪ್ಪಾಯ ಗಿಡದಲ್ಲಿ ನಾವು ಒಂದು ಸಣ್ಣ ಮಾಡಿಫಿಕೇಷನ್ನ ಮಾಡ್ಕೊಂಡಿದ್ದೀವಿ ನೋಡಿ. ಇದು ಸರ್ಪನ್ ಸೋಲೋ ಅಂತ ಒಂದು ವೆರೈಟಿ. ಈ ಸರ್ಪನ್ ಸೋಲೋ ವೆರೈಟಿನಲ್ಲಿ ನಾವೇನು ಮಾಡಿದ್ದೀವಿ, ಹಂಗೆ ಬಿಟ್ಟರೆ ತುಂಬ ಉದ್ದ ಹೊಟ್ಟೋಗ್ಬಿಡುತ್ತೆ ಇದು ಪ್ಲ್ಯಾಂಟು. ಅದಕ್ಕೆ ನಾವೇನು ಮಾಡೀವಿ, ಒಂದು 3.5 ಮಂತ್ಸ್ ಬಂದಾಗ ಇದನ್ನು ಪ್ರೂನಿಂಗ್ ಮಾಡಿದ್ದೀವಿ. ಈಗ ನಮಗೆ ಅವರು 150 kg ಪರ್ ಆ್ಯನಮ್ ಬರುತ್ತೆ ಈಲ್ಡ್ ಅಂತ ಹೇಳಿದ್ದಾರೆ. ಈಗ ನಾವು 300 kg ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಒಂದೊಂದು ಬ್ರ್ಯಾಂಚಿಂದ 150 kg ಬರಬೇಕು. ಆ ಥರ ನಾವು ಇದಕ್ಕೆ ಏನು ಹಾಕಿಲ್ಲ, ಬರೀ ನಾವು ಜೀವಾಮೃತ ಕೊಡ್ತಾ ಇದ್ದೀವಿ. ಮತ್ತು ನಮ್ಮಲ್ಲಿರೋ ಬಯೋ ಫರ್ಟಿಲೈಸರ್ಸು ನಾನು ತೋರಿಸಿದ್ನಲ್ಲ ಅದು, ಮತ್ತು ಅದ್ರ ಬಗ್ಗೆ ಬೇಕಾದ್ರೆ ಒಂದು ಸಣ್ಣ ವೀಡಿಯೋ ಮಾಡೋಣ. ಸೊ ಈಗ ನೋಡ್ತಾ ಇದ್ದೀರಲ್ಲ, ಮೊದಲನೇ ಸತಿ ನಾವು ಅಡಿಕೆ ಬೆಳೀತಾ ಇದ್ದೀವಿ, ಅಡಿಕೆ ಚಿಕ್ಕದಿದೆ, ಫಸಲು ಬರ್ತಾ ಇಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಳೋ ಬದಲು ಈ ರೀತಿ ಅಲ್ಪಾವಧಿಗಳನ್ನ ಬೆಳೆಗಳನ್ನ ಬೆಳ್ಕೊಂಡು ಕೂಡ ನಾವು ರೀಸೆಂಟ್ ಇನ್ಕಮ್ ತೊಗೊಳ್ಬೋದು ಅನ್ನೋದಕ್ಕೆ ಇವರೇ, ನಮ್ಮ ಲೋಕೇಶ್ ಅವರೇ ಸಾಕ್ಷಿ. ಇದಕ್ಕೆ ಖಂಡಿತವಾಗ್ಲೂ ಇದನ್ನು ಬೇರೆಯವರು ಇಂಪ್ಲಿಮೆಂಟ್ ಮಾಡ್ಬೋದು. ಇದ್ರ ಜೊತೆಗೆ ಇನ್ನೂ ಸೊಪ್ಪು ತರಕಾರಿಗಳನ್ನ ಬೆಳೆಯೋಕೆ ಖಂಡಿತ ಅವಕಾಶ ಇದೆ, ಅದನ್ನು ಕೂಡ ಬೆಳೆಯೋ ಪ್ರಯತ್ನ ಪಡ್ಬೋದು ನಾವು. ಹೌದು ಸರ್, ಮಾಡ್ಬೋದು. ಈಗ ಅಗಸೆನ ನಾವೇನು ಮಾಡಿದ್ದೀವಿ,
ನೋಡಿ ಅಗಸೆನ ನೆರಳಿನ ಪರ್ಪಸ್ಗೆ ಅಥವಾ ನೈಟ್ರೋಜನ್ ಫಿಕ್ಸೇಷನ್ ಪರ್ಪಸ್ಗೆ ಹಾಕೋರು ದಯವಿಟ್ಟು ಒಂದೊಂದನ್ನ ಹಾಕ್ಬೇಡಿ. ಒಂದೊಂದನ್ನ ಹಾಕಿದಾಗ ಬುಡ ದಪ್ಪ ಆಗುತ್ತೆ. ಈ ಥರ ಸಾಲ್ಗಳು ಹಾಕೊಂಡಾಗ ಏನಾಗುತ್ತೆ, ಅದಕ್ಕೆ ಡೆನ್ಸಿಟಿ ಜಾಸ್ತಿಯಾಗಿ ಬೆಳೆಯೋದಕ್ಕೆ ಅವಕಾಶ ಇರೋದಿಲ್ಲ. ಸಣ್ಣಕ್ಕಿರುತ್ತೆ, ಬಟ್ ಅಗಾಧವಾದ ಸೊಪ್ಪು ಬರುತ್ತೆ. ನಾವೇನು ಮಾಡ್ತೀವಿ, ನಮ್ಮ ಹಸುಗೆ ಮೇವನ್ನ ಕುಯ್ಕೊಂಡು ಮಧ್ಯೆ 1-2 ಮಾತ್ರ ಬಿಟ್ಟಿರ್ತೀವಿ. ಯಾಕಂತಂದರೆ ಇದು ಬೇಸಿಗೆಗೆ ನಮಗೆ ಡ್ಯಾನ್ಸಿಂಗ್ ಶಾಡೋಗೆ ಬೇಕು, ಮತ್ತು ಹಕ್ಕಿ ಪಕ್ಷಿಗಳು ಗೂಡು ಕಟ್ಕೊಳ್ತವೆ, ಸ್ವಚ್ಛಂದವಾಗಿ ಬದುಕ್ತವೆ. ಅವರ ಎಕೋ ಲೈಫ್ಗೆ ಯಾಕೆ ನಾವು ಡಿಸ್ಟರ್ಬ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಟು ಜಮೀನು ತಗೊಂಡಾಗ ನಮಗೆ ಉದ್ದೇಶ ಇದ್ದಿದ್ದು ಸಾವಯವ ಕೃಷಿ ಮಾಡಬೇಕು ಅಂತಂತಾನೆ. ಆಗ ಒಂದು 25 ಥರದ ಕಾಳುಗಳನ್ನು ಮಿಕ್ಸ್ ಮಾಡಿ ನಾವು ಮಲ್ಚಿಂಗ್ಗೆ ಒಂದೊಂದು ಎಕರೆಗೆ 25 kg ಹಾಕಿದ್ವಿ. ಅದರಲ್ಲಿ ಎಣ್ಣೆ ಪದಾರ್ಥ, ಮಸಾಲೆ ಪದಾರ್ಥಗಳು ಮತ್ತು ಏಕದಳ ದ್ವಿದಳ ಎಲ್ಲ ಮಿಕ್ಸ್ ಆಗಿತ್ತು. ನೋಡಿ ಅವಾಗ ಹಾಕಿರೋ ಸಾಸಿವೆ ಆಲ್ಮೋಸ್ಟ್ 2.5 ವರ್ಷ ಆಯಿತು. ಮಧ್ಯ ಬರ್ತಾ ಇರ್ತದೆ. ನಮ್ಮ ಮನೆ ಬಳಕೆಗೆ ಬೇಕಾದಷ್ಟು ಸೆಲ್ಫ್ ಸೀಡಿಂಗ್ ಅಂತ ಹೇಳ್ತಾರೆ. ಒಂದ್ಸರಿ ಆದ್ಮೇಲೆ ಮತ್ತೆ ಅದೇ ಉದುರಿ ಈಗ ಒಣಗಿದೆ ಹೌದು, ಒಣಗ್ಬಿಡುತ್ತೀವಿ ಎಲ್ಲ ಒಣಗಿ ಮತ್ತೆ ಅದನ್ನ ಬಿಡಿಸಿ ಮತ್ತೆ ಮನೆಗೆ ಯೂಸ್ ಮಾಡ್ಕೊಳ್ತೀವಿ. ಆಗುತ್ತೆ. ನಾವು ಎಷ್ಟೇ ಮಾಡಕ್ ಹೋದ್ರು 1-2 ಅದೇ ಉದುರುತ್ತೆ. ಈ ತರ ಸಣ್ಣ ಹೂಗಳಲ್ಲಿ ನಾವು ಸ್ಟಿಂಗ್ಲೆಸ್ ಬಿ ಇಟ್ಟಿದೀವಿ ಅಲ್ಲಿ ಬಾಕ್ಸ್, ಅದನ್ನ ತೋರಿಸ್ತೀನಿ. ಅದು ತುಂಬಾ ಹೆಲ್ಪ್ ಆಗುತ್ತೆ. ಸ್ಟಿಂಗ್ಲೆಸ್ ಬೀನ ಆದಷ್ಟು ನಮ್ಮ ರೈತ ಬಾಂಧವರು ಇಡಬೇಕು. ಅದಕ್ಕೆ ಮೇಂಟೆನೆನ್ಸ್ ಕಡಿಮೆ. ನಿಮಗೆ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂತ ಅನ್ನೋದಾದ್ರೆ ನನಗೆ ಫೋನ್ ಮಾಡಿದಾಗ ನಾನು